ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ಸಾಬುದಾನ ದೋಸೆ ಮಾಡೋಣ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಇಲ್ಲಿ 1 ಕಪ್ ಸಾಬುದಾನ ಹಾಕಿಟ್ಟಿದ್ದೀವಿ. ಇದೊಂದು ನೀರಲ್ಲಿ ನೆನೆ ಹಾಕಿರಬೇಕು. 1 ಕಪ್ಪು ಸ್ವಲ್ಪ ಮೆಂತ್ಯಕಾಳು, ಇನ್ನೊಂದು ಅಕ್ಕಿ, ದೋಸೆ ಅಕ್ಕಿ ಇಲ್ಲಾಂದರೆ ಇಡ್ಲಿ ಅಕ್ಕಿ. ಇದು ಸಾಗು ರೈಸ್ ಮೆಷರ್ ಹಾಕಿಲ್ಲ, ಅದೇ ಕಪ್ಪಲ್ಲಿ 3 ಕಪ್, ಈ ಕಪ್ಪಲ್ಲಿ 3 ಕಪ್ ದೋಸೆ ಹಾಕಿ 3 ಕಪ್ ದೋಸೆ ಹಾಕಿಟ್ಟಿದ್ದೀವಿ. 1 ಕಪ್ ಸಾಗು ರೈಸ್ಗೆ 3 ಕಪ್ ದೋಸೆ ರೈಸ್ ಹಾಕಿಟ್ಟಿದ್ದೀವಿ. ಇದು ಚೆನ್ನಾಗಿ ತೊಳಗಿ ನೀರಲ್ಲಿ ಒಂದು 5-6 ಗಂಟೆ ನೆನೆಕ ಬಿಡಬೇಕು. ಇದು ಎರಡು ಒಟ್ಟಿಗೆ ಹಾಕಬಾರ್ದು, ಸಪ್ರೇಟ್ ಆಯಿತು ನೆನೆ ಹಾಕಿಡಬೇಕು. ಈಗ ಅಕ್ಕಿ ಎಲ್ಲ ಸಾಫ್ಟಾಗಿದ್ದು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ಮಿಕ್ಸಿ ಜಾರಲ್ಲಿ ಹಾಕೋಣ. ಫಸ್ಟ್ ಸಾಗು ಹಾಕಬೇಕು. ಇದು ಫಸ್ಟ್ ಹಾಕಿ ಗ್ರೈಂಡ್ ಮಾಡಬೇಕು. ಮಿಕ್ಸಿ ಜಾರಲ್ಲಿ ಹಾಕೋಣ. ಸಾಗು ಎಲ್ಲ ಮಿಕ್ಸಿ ಜಾರಲ್ಲಿ ಹಾಕಿಟ್ಟಿದ್ದೀವಿ. ಇದು ಫಸ್ಟ್ ಗ್ರೈಂಡ್ ಮಾಡಬೇಕು. ಸಾಗು ಚೆನ್ನಾಗಿ ಗ್ರೈಂಡ್ ಹಾಕಿದ್ದು ಅಕ್ಕಿ ಹಾಕಬೇಕು. ಅಕ್ಕಿ ಹಾಕಿಟ್ಟಿದ್ದೀವಿ. ಒಂದು 1/4 ಟೀ ಸ್ಪೂನ್ ಈಸ್ಟ್ ಹಾಕೋಣ. ಈಸ್ಟ್ ಹಾಕಿ ಬೇಕಾಗಿರೋ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಈಗ ಎಲ್ಲ ಗ್ರೈಂಡ್ ಮಾಡಿ ಈ ರೀತಿಲೂ ಹಾಕಿಟ್ಟಿದ್ವಿ. ಈ ಒಂದು ಕನ್ಸಿಸ್ಟೆನ್ಸಿ ಇಲ್ವರು ಒಂದು ಇಡ್ಲಿ ಇಟ್ಟು ಇಲ್ವಾ ಒಂದು ಕನ್ಸಿಸ್ಟೆನ್ಸಿಲಿ ಹಾಕಬೇಕು. ಜಾಸ್ತಿ ನೀರು ಹಾಕಬಾರ್ದು. ಇದೊಂದು ರಾತ್ರಿ ನಾನು ಬೆಳಗ್ಗೆ ಇನ್ನೊಂದು 6-7 ಗಂಟೆಗೆ ರೆಸ್ಟ್ ಬಿಡಬೇಕು. ಈಗ ನಮ್ಮದು ಹಿಟ್ಟು ಎಲ್ಲ ರೆಡಿಯಾಗಿದ್ದು ಉಪ್ಪಿ ಬಂದಿದ್ದು ಇದೆಲ್ಲ ನೋಡ್ರಿ. ಒಂದು ಮಿಕ್ಸ್ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿದ್ದು ಒಂದು ದೋಸೆ ಪಾನ ಬಿಸಿ ಹಾಕಿದ್ದು ಸ್ವಲ್ಪ ಆಯಿಲಲ್ಲಿ ಬ್ರಷ್ ಹಾಕಿಟ್ಟಿದ್ದೀವಿ. ಆಯಿಲು ಇಟ್ಟು ಹಾಕೋಣ. ಜಾಸ್ತಿ ಸ್ಪ್ರೆಡ್ ಮಾಡಬೇಡ. ಈ ರೀತಿಲಿ ಕಣ್ಣೆಲ್ಲ ಹೋಲ್ಸ್ ಎಲ್ಲ ಬಂದಿದಲ್ವ, ಆ ಟೈಮ್లో ಒಂದು ಲಿಡ್ ಹಾಕಿ ಲಿಟ್ಟು ಓಪನ್ ಹಾಕಿದ್ದು ತಿರುಗಿ ಅದಕ್ಕೆ ಅವಶ್ಯಕ ಇಲ್ಲ. ಈಗ ಇದು ರೆಡಿ ಆಗಿದ್ದು. ಈ ರೀತಿಲಿ ಇಷ್ಟು ಜಾಸ್ತಿ ಸ್ಪ್ರೆಡ್ ಹಾಕಿ ದೊಡ್ಡದು ಹಾಕಬೇಡ. ಈ ರೀತಿಲಿ ಹಾಕಿಡಬೇಕು ಎಲ್ಲ. ಈಗ ನೋಡಿರಿ, ನಮ್ಮದು ದೋಸೆ ಎಲ್ಲ ರೆಡಿಯಾಗಿದ್ದು. ಒಳ್ಳೆ ನೋಡಿ ಎಷ್ಟು ಹೋಲ್ಸ್ ಎಲ್ಲ ಬಂದಿದ್ದಲ್ಲ. ಈ ಸಾಬುದಾನ ದೋಸೆ, ಸಾಗು ದೋಸೆ ಎಲ್ಲರಿಗೂ ಇಷ್ಟ. ಈ ರೆಸಿಪಿ ನೀನು ನೋಡಬೇಕು. ಏನೂ ಕಷ್ಟ ಇಲ್ಲ. ಜಾಸ್ತಿ ನೀರು ಹಾಕಬೇಡ. ಈ ರೀತಿಯಲ್ಲಿ ಸ್ವಲ್ಪ ಈಸ್ಟ್ ಹಾಕಿ ಗ್ರೈಂಡ್ ಮಾಡಬೇಕು. ನೋಡಿ, ದೋಸೆ ಎಲ್ಲ ಸೂಪರ್ ಅಲ್ವಾ, ಒಳ್ಳೆ ಟೇಸ್ಟಾಗಿರುತ್ತೆ. ಇದು ನಿಮಗೆ ಬೇಗ ರೆಡಿ ಆಗೋಕ್ಕೆ ಏನೂ ಕಷ್ಟ ಇಲ್ಲ. ನಿಮಗೆ ಈ ಸಾಗು ದೋಸೆ ಇಷ್ಟ ಹಂಗೆಲ್ಲರೂ ಒಂದು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸನ್ನು ಶೇರ್ ಮಾಡಿ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ, ಬಾಯ್.